ರಾಜ್ಯದಲ್ಲಿ ಇತ್ತೀಚೆಗೆ ಹಿಟ್ ಅಂಡ್ ರನ್ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ಈಗ ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಪರಿಚಿತ ವಾಹನ ಹಿಟ್ ಅಂಡ್ ರನ್ ಮಾಡಿದೆ. ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸಾಗರ ತಾಲೂಕಿನ ಹೊಸಕೊಪ್ಪ ಬಳಿ ನಡೆದಂತಹ ಘಟನೆ ಇದು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರ ಗ್ರಾಮದಲ್ಲಿ ನಡೆದಂತಹ ಘಟನೆ. 30 ವರ್ಷದ ಗೌತಮಪುರ ನಿವಾಸಿ ಕೃಷ್ಣ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಆನಂದಪುರದಲ್ಲಿ ನೂತನವಾಗಿ ಸಲೂನ್ ಶಾಪ್ ನಡೆಸ್ತಾ ಇದ್ರಂತೆ ಕೃಷ್ಣ. ಯಾವುದೋ ಅಪರಿಚಿತ ವಾಹನ ಬಂದು ಡಿಕ್ಕಿ ಹೊಡೆದು ಅಲ್ಲಿಂದ ಪರಾರಿಯಾಗಿದೆ. ಬಟ್ ಡಿಕ್ಕಿ ಹೊಡೆದಿರುವ ರಭಸಕ್ಕೆ ಬೈಕ್ ಸವಾರ ಕೃಷ್ಣ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇದೊಂದು ಹಿಟ್ ಅಂಡ್ ರನ್ ಪ್ರಕರಣ. ಯಾವ ವಾಹನ ಎಷ್ಟು ಗುದ್ದಿತು, ಯಾವಾಗ ಆಕ್ಸಿಡೆಂಟ್ ಆಯಿತು, ಯಾರಾತ, ಇದೆಲ್ಲವನ್ನ ಕೂಡ ಈಗ ಪೊಲೀಸರು ಪತ್ತೆ ಹಚ್ಚುತ್ತಿದ್ದಾರೆ. ಬಹುತೇಕ ಕಡೆ ಈ ರೀತಿ ಹಿಟ್ ಅಂಡ್ ರನ್ ಆದಂತಹ ಸಂದರ್ಭದಲ್ಲಿ ಅವರನ್ನ ಪತ್ತೆ ಮಾಡೋದೇ ಅತಿ ದೊಡ್ಡ ಸವಾಲು. ಕಾರಣ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾಗಳ ಇಲ್ಲದೆ ಹೋದಲ್ಲಿ ಪೊಲೀಸರಿಗೆ ಅತಿ ದೊಡ್ಡ ಸವಾಲಾಗುತ್ತೆ ಆ ವಾಹನವನ್ನ ಪತ್ತೆ ಮಾಡುದು. ಬಟ್ ಬಿಡಲ್ಲ ಪೊಲೀಸರು. 30 ವರ್ಷದ ಗೌತಮ್ಪುರದ ನಿವಾಸಿ ಕೃಷ್ಣ ಈ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಮೃತಪಟ್ಟಿದ್ದಾರೆ ಸ್ಥಳದಲ್ಲೇ. ಇತ್ತೀಚೆಗೆ ಪಾಪ ಸಲೂನ್ ಶಾಪ್ ಅನ್ನ ಕೂಡ ಓಪನ್ ಮಾಡಿದ್ರಂತೆ. ಇದನ್ನ ಇಟ್ಕೊಂಡು ಜೀವನ ನಡೆಸ್ತಾ ಇದ್ರು ಕೃಷ್ಣ.